ಗಳಲ್ಲಿ ಮೂಲ ರೂಪದಷ್ಟು ಜ್ಞಾನ ಅವರ ರೂಪದಲ್ಲಿ ಇರುವುದಿಲ್ಲ. ಜ್ಞಾನ ಹ್ರಾಸವಾದ ಭೀಮಸೇನರಿಗೆ ಮಾತ್ರ, ವಾಯುದೇವರಿಗೆ ಮಾತ್ರ ಅಂತಹ ಒಂದು ವಿಶಿಷ್ಟ ಕಾಣಬಹುದು. ಅದರಿಂದ ಅವರಿಗೆ ಭೀಮ ಅಂತ ಕರೀತಾರೆ. ಅದೇ ಥರ ಭಗವಂತನ ಸಂಕಲ್ಪ ಏನಿರುತ್ತೋ ಅದೇ ತರಹವಾದ ಸಂಕಲ್ಪ ಭೀಮಸೇನ ದೇವರ ಸಂಕಲ್ಪವಾಗಿರುತ್ತೆ. ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾದ ಸಂಕಲ್ಪ ಭೀಮಸೇನ ದೇವರಿಗೆ ಇರುವುದಿಲ್ಲ. ನಮ್ಮದೆಲ್ಲ ಸಂಕಲ್ಪ ಹೇಗಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಸಂಕಲ್ಪಕ್ಕೂ ದೇವರ ಸಂಕಲ್ಪಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ನಮ್ಮ ಸಂಕಲ್ಪ ದೊಡ್ಡ ಮನೆಯಲ್ಲಿ ಕೂತ್ಕೊಳ್ಬೇಕು ಅಂತ ನಮ್ಮ ಸಂಕಲ್ಪ ಇರುತ್ತೆ. ಅದು ದೇವರ ಸಂಕಲ್ಪ ದೊಡ್ಡ ಮನೆಯಲ್ಲ, ಕೇವಲ 2 ಕೋಣೆಗಳ ರೂಪದಲ್ಲಿ ವಾಸ ಮಾಡಬೇಕು ಅನ್ನುವಂಥ ದೇವರ ಸಂಕಲ್ಪ ಇರುತ್ತೆ. ಅಂದರೆ ನಮ್ಮ ಸಂಕಲ್ಪಕ್ಕೂ ಭಗವಂತನ ಸಂಕಲ್ಪಕ್ಕೂ ಬಹಳ ವ್ಯತ್ಯಾಸ ಇದೆ. ಅದು ಕೂಡಿ ಬರುವುದೇ ಇಲ್ಲ ಕೆಲವು ಸಂದರ್ಭಗಳಲ್ಲಿ. ನಾವೆಷ್ಟೋ ಏನೇನೋ ಸಂಕಲ್ಪ ನಮ್ಮದು ಇರುತ್ತೆ ನಮ್ಮ ಜೀವನದಲ್ಲಿ ಅಲ್ವಾ, ಏನೇನೋ ಸಂಕಲ್ಪಗಳು ಇರುತ್ತೆ ನಮ್ಮ. ಆದರೆ ನಾವು ಮಾಡಿದ ಸಂಕಲ್ಪಗಳು ಎಲ್ಲವೂ ಸಹಿತ ಅದು ನೆರವೇರುತ್ತ ನೆರವೇರೋದು. ನಾವು ಮಾಡಿದ ಸಂಕಲ್ಪಗಳು ಎಲ್ಲವೂ ಸಹಿತ ನೆರವೇರುವುದಿಲ್ಲ. ನಾವು ಮಾಡಿದ ಸಂಕಲ್ಪ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾದಾಗ ಮಾತ್ರ ಅದು ನೆರವೇರುತ್ತದೆ ಹೊರತು ನಾವು ಸಂಕಲ್ಪವನ್ನು ಮಾಡಿದೆವು, ಪ್ರಯತ್ನ ಪಟ್ಟೆವು ಅಂದ ಮಾತ್ರಕ್ಕೆ ಅದು ಪೂರ್ಣವಾಗಿ ನೆರವೇರಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ನಮ್ಮ ಸಂಕಲ್ಪಕ್ಕೂ ಭಗವಂತನ ಸಂಕಲ್ಪಕ್ಕೂ ಪರಸ್ಪರ ಅನ್ಯೋನ್ಯ ಭಾವ ಇದ್ದಾಗ, ಏಕತೆ ಇದ್ದಾಗ, ಆವಾಗ ನಾವು ಮಾಡತಕ್ಕಂತಹ ಕೆಲಸ ಅದು ಸಂಪೂರ್ಣವಾಗಿ ಮುಗಿಯುತ್ತೆ. ಅದೆಷ್ಟೋ ಬಾರಿ ನಮ್ಮ ಸಂಕಲ್ಪಕ್ಕೂ ಭಗವಂತನ ಸಂಕಲ್ಪಕ್ಕೂ ಬಹಳ ಪ್ರತಿಕೂಲತೆ ಇರುವುದು. ನಮ್ಮ ಸಂಕಲ್ಪದಂತೆ ಭಗವಂತನ ಸಂಕಲ್ಪ ಇರುವುದಿಲ್ಲ. ವಾಯುದೇವರಿಗೆ ಮಾತ್ರ ಹಾಗಲ್ಲ. ಭಗವಂತನ ಸಂಕಲ್ಪ ಏನಿದೆಯೋ ಅದೇ ತರಹವಾಗಿರ್ತಕ್ಕಂತಹ ಸಂಕಲ್ಪ ವಾಯುದೇವರದ್ದು ಆಗಿರುತ್ತದೆ. ಎಂದೂ ಸಹಿತ ಭಗವಂತನ ಸಂಕಲ್ಪಕ್ಕೆ ಪ್ರತಿಕೂಲವಾಗಿ ವಾಯುದೇವರ ಸಂಕಲ್ಪ ಇರುವುದಿಲ್ಲ. ಆದ್ದರಿಂದ ಯಾವಾಗಲೂ ಇನೇನ ಸಹಿತ ವಾಯು, ಭಗವಂತನ ಜೊತೆಗೆ ಏಕ ಮನಸ್ಕತೆ ಉಳ್ಳವರು ವಾಯುದೇವರು. ಅಷ್ಟೇ ಅಲ್ಲ, ಸದಾ ಭಗವಂತನನ್ನು ತನ್ನ ಹೃದಯ ಕಮಲದಲ್ಲಿ ಸದಾ ಧರಿಸಿಕೊಂಡವರು ವಾಯುದೇವರು. ಆದ್ದರಿಂದ ಸದಾ ಇನೇನ ಸಹಿತ ಸೇನ. ನಮ್ಮೆಲ್ಲರಲ್ಲಿಯೂ ದೇವರು ಇದ್ದಾರೆ, ಆದರೆ ನಾವು ಸೇನರಲ್ಲ. ಯಾಕಂತ ಹೇಳಿದ್ರೆ, ದೇವರು ಇದ್ದಾರೆ ಎಂಬುವ ಅರಿವು ನಮಗೆ ಬರಬೇಕು. ನಮ್ಮ ಒಳಗೆ ಇರತಕ್ಕಂತಹ ಭಗವಂತನ ಅರಿವು ನಮಗೆ ಬಂದಾಗ ಆವಾಗ ನಿಜವಾಗಿ ನಮ್ಮ ಒಳಗೆ ದೇವರು ಇದ್ದಾರೆ ಅಂತ ಅರಿವೇ ನಿಜವಾದ ದೇವರ ಇರುವಿಕೆ ಅಂತ. ನಮ್ಮ ಒಳಗೂ ದೇವರು ಇದ್ರೂ ನಮಗೆ ದೇವರು ಕಾಣಿಸುವುದಿಲ್ಲ. ಇಷ್ಟು ಆಶ್ಚರ್ಯ ನೋಡಿ. ನಮ್ಮ ಒಳಗೆ ದೇವರು ಇದ್ದಾರೆ, ನಮ್ಮ ಪಕ್ಕದಲ್ಲೇ ದೇವರು ಇದ್ದಾರೆ, ಆದರೆ ನಮಗೆ ಕಾಣಿಸುವುದು ಯಾರು ಅಂತ ಹೇಳಿದ್ರೆ ಹೊರ ಪ್ರಪಂಚ ಕಾಣಿಸುತ್ತೆ ಹೊರತು ನಮ್ಮ ಒಳಗಿರೋ ದೇವರು ಕಾಣಿಸುವುದು. ನಾವೆಲ್ಲ ಹೊರ ಜಗತ್ತನ್ನು ನೋಡ್ತಾ ಇರ್ತೇವೆ. ನಾವು ಎಲ್ಲವನ್ನು ನೋಡ್ತೇನೆ ಎಂಬುವ ಭ್ರಮೆ ಮಾತ್ರ, ಎಲ್ಲವನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಆದರೂ ನಮ್ಮ ಮನಸ್ಸಲ್ಲಿ ಇರುತ್ತೆ, ಇವತ್ತು ನಾವು ಇಂಟರ್ನೆಟ್ ಮೂಲಕವೋ ಮತ್ತೊಂದು ಮೂಲಕವೋ ಜಗತ್ತನ್ನು ತಿಳಿತೇವೆ ಎಂಬತಕ್ಕಂತಹ ಭ್ರಮೆ ಇದೆ ನಮಗೆ. ಎಷ್ಟು ತಿಳ್ಕೊಂಡ್ರೂ ಬಹಳ ಕಮ್ಮಿ. ಭಗವಂತನ ಸೃಷ್ಟಿಯ ಈ ಜಗತ್ತು ಎಷ್ಟು ತಿಳ್ಕೊಂಡ್ರೂ ಕಡಿಮೆ, ಆದರೂ ತಿಳ್ಕೊಳ್ತೇವೆ ಎಂಬ ಭ್ರಮೆ ಇದೆ. ಕೆಲವೊಂದು ನೋಡ್ತೇವೆ ನಾವು ಕಣ್ಣಿಂದ. ಹೊರ ಜಗತ್ತನ್ನು ನಾವು ಕಣ್ಣಿಂದ ನೋಡ್ತೇವೆ, ಆದರೆ ನಮ್ಮ ಒಳಗೆ ಇರತಕ್ಕಂತಹ ಭಗವಂತ ನಮ್ಮ ಜೊತೆಗೇ ಇದ್ದಾನೆ. ನಮ್ಮ ಜನನದಿಂದ ಮರಣದವರೆಗೂ ನಮ್ಮ ಜೊತೆಗೇ ಇರತಕ್ಕಂತಹ ಆ ಭಗವಂತನನ್ನು ನಾವು ನೋಡ್ಲಿಕ್ಕೂ ಪ್ರಯತ್ನ ಪಡುವುದಿಲ್ಲ ತಾನೆ. ನೋಡುವುದು ಬಿಡಿ, ನೋಡ್ಲಿಕ್ಕೆ ಪ್ರಯತ್ನವನ್ನೂ ಪಡುವುದಿಲ್ಲ. ಇದು ನಮ್ಮ ದೊಡ್ಡ ದುರಂತ ಅಂತ ನಾವು ಹೇಳಬಹುದು. ದಾಸರು ಹೇಳ್ತಾರೆ, ದೇವರು ನಮ್ಮನ್ನು ಯಾವ ಥರ ಕಾಯ್ತಾ ಇದ್ದಾನೆ ಅಂತ ಹೇಳಿದರೆ, ಕಣ್ಣಿನ ರೆಪ್ಪೆ ಅಂತ ಕಾಯ್ತಾ ಇದ್ದಾರೆ. ಕಣ್ಣಿನ ಎವೆ ಅಂತ
ಹರಿಕಥಾಮೃತ ಸಾರದಲ್ಲಿ ಈ ಮಾತನ್ನು ಹೇಳ್ತಾರೆ. ಕಣ್ಣಿನ ರೆಪ್ಪೆ ಕಣ್ಣನ್ನು ರಕ್ಷಣೆ ಮಾಡ್ತಾ ಇರುತ್ತೆ. ಕಣ್ಣಿಗೆ ಯಾವುದೇ ಒಂದು ಧೂಳಿ ಪ್ರವೇಶ ಮಾಡದಂತೆ ಯಾವಾಗಲೂ ಆ ಕಣ್ಣಿನ ರೆಪ್ಪೆ ಕಣ್ಣನ್ನು ರಕ್ಷಣೆ ಮಾಡ್ತಾ ಇರುತ್ತೆ. ರೆಪ್ಪೆಗೆ ಔದಾಸೀನ್ಯ ಭಾವ ಬರುತ್ತೆ ಅಲ್ವಾ? ದೇವರನ್ನು ತಿಳ್ಕೊಳ್ಬೇಕು, ನಾಳೆ ಹೋಗೋಣ ಅಲ್ಲಿ ಅಂತ ತಲೆಯಲ್ಲಿ ಬರುತ್ತೆ ಅವನ ಮನಸ್ಸಲ್ಲಿ ದೇವರ ಹತ್ರ. ಇದರಿಂದ ನಮ್ಮ ಒಳಗೆ ಇರುವ ದೇವರು ನಮ್ಮ ಒಳಗೆ ಇದ್ದಾರೆ. ಆದರೆ ಆ ದೇವರನ್ನು ಅರಿಯುವ ತಾಕತ್ತು ದೇವರನ್ನು ಯಾವಾಗಲೂ ತಾವು ಕಾಣ್ತಾ ಇದ್ದೀರಾದ್ರಿಂದ ಅವರಿಗೆ ಸೇನಾ ಅಂತ ಹೆಸರು ಬಂತು. ಭಗವಂತನಿಂದ ಸಹಿತನಾದವನು ತನ್ನ ಒಳಗೆ ಪರ್ವತಕ್ಕೆ ಅದರ ಮೇಲೆ ಬಿದ್ದು ಆ ಪರ್ವತ ಬಿದ್ದು ಹೋಯಿತು. ಆ ಮೇಲೆ ಬಿದ್ದಾಗ ಭೂಧರ ಸೀಳಿತು. ವ್ಯತ್ಯಾಸ ಗೊತ್ತಿರ್ಬೋದು. ಭೂಮಿ ಬೇರೆ, ಭೂಧರ ಬೇರೆ. ಭೂಮಿ ಅಂತ ಹೇಳಿದ್ರೆ ಭೂಧರ ಅಂತ ಹೇಳಿದ್ರೆ ಪರ್ವತ. ಪರ್ವತಗಳಿಗೆ ಭೂಧರ ಅಂತ ಹೆಸರಿದೆ. ಈ ಭೂಮಿಯನ್ನು ಧಾರಣೆ ಮಾಡಿದ್ದು ಪರ್ವತ ಅಂತ ಹೇಳಿದ್ರೆ, ಆ ಭೂಮಿ ಒಂದೇ ಬ್ಯಾಲೆನ್ಸ್ ಇರುವ ಹಾಗೆ ಧಾರಣೆ ಮಾಡಿದ್ದು ಈ ಪರ್ವತಗಳು. ಈ ಪರ್ವತವು ಧಾರಣೆ ಮಾಡಿದ್ರಿಂದ ಭೂಮಿ ಒಂದೇ ಕಕ್ಷೆಯಲ್ಲಿ ಬ್ಯಾಲೆನ್ಸ್ ಆಗಿ ಭೂಮಿ ಇದೆ. ಅದರಿಂದ ಭೂಮಿಗಳನ್ನು ಧಾರಣೆ ಮಾಡಿದ್ದು ಪರ್ವತ. ಆದ್ದರಿಂದ ಪರ್ವತಗಳಿಗೆ ಭೂಧರ ಅಂತ ಹೇಳ್ತಾರೆ. ಬಾಲ್ಮೀಕ ರಾಜ ತಾನು ಅವತಾರ ಆಗಬೇಕಾದ್ರೆ, ಬಾಲ್ಮೀಕ ರಾಜನ ಅವತಾರ ಆಗಬೇಕಾದ್ರೆ ಭೂಮಿ ಬಿರುಕು ಬಿಟ್ಟಿದೆ. ಆದರೆ ಭೀಮಸೇನ ದೇವರು ಅವತಾರ ಮಾಡಿ ಕಲ್ಲಿನ ಮೇಲೆ ಪರ್ವತದ ಮೇಲೆ ನಿಂತರೆ ಭೂಧರ ಪುಡಿಯಾಗಿದೆ. ಭೂಮಿಗಿಂತ ಭೂಧರ ಶ್ರೇಷ್ಠ. ಯಾರು ಆಶ್ರಯ ಕೊಡ್ತಾರೋ ಅವರು ಶ್ರೇಷ್ಠರು, ಯಾರು ಭರಿಸ್ತಾರೋ ಅವರು ಶ್ರೇಷ್ಠರು. ಒಂದು ಮಗುವನ್ನು ತಂದೆಯೋ ತಾಯಿಯೋ ತನ್ನ ಕೊಂಗಳಲ್ಲಿ ಇಟ್ಕೊಂಡಿರ್ತಾರೆ. ಆದರೆ ಯಾರು ಹಿರಿಯರಾಗ್ತಾರೆ? ಮಗು ಹಿರಿಯರಾಗುವುದಿಲ್ಲ. ಆ ಮಗುವನ್ನು ಎತ್ತುಕೊಂಡು ಬಂದಿರತಕ್ಕಂತಹ ತಂದೆ ಪರ್ವತ ನಾಮಧೇಯ. ಗರುಡ, ಶೇಷ, ರುದ್ರರು ಇವರಿಗೆ ಪರ್ವತ ಅಂತ ಹೆಸರು. ಪರಾವನ ರಕ್ಷಣೆ ಮಾಡುವವರು ಅಂತ ಅರ್ಥ. ಆದ್ದರಿಂದ ಪರ್ವತ ಅಂತ ಗರುಡ, ಶೇಷ, ರುದ್ರರಿಗೆ ಹೆಸರಿದೆ. ಭೀಮಸೇನ ದೇವರು ಪರ್ವತದ ಮೇಲೆ ಬಿದ್ದರೆ ಪರ್ವತ ಓಡಾಗಿ ಬಿಟ್ಟಿದೆ, ಬಿರುಕು ಬಿಟ್ಟಿದೆ. ಅಂದರೆ ಪರ್ವತ ಎಂಬುವ ಹೆಸರನ್ನು ಇಟ್ಟುಕೊಂಡಿರ್ತಕ್ಕಂತಹ ಗರುಡ, ಶೇಷ, ರುದ್ರರಿಗಿಂತಲೂ ವಾಯುದೇವರು ಶ್ರೇಷ್ಠರು ಅಂತ ಗೊತ್ತಾಗುತ್ತದೆ. ಪರ್ವತ ಎಂಬ ಹೆಸರಿಟ್ಟುಕೊಂಡಿರುವ ಗರುಡ, ಶೇಷ, ರುದ್ರರಿಗಿಂತಲೂ ಸಹಿತ ಆ ಪರ್ವತವನ್ನು ಪುಡಿ ಮಾಡಿರ್ತಕ್ಕಂತಹ ಭೀಮಸೇನ ದೇವರ ವ್ಯಕ್ತಿತ್ವ ದೊಡ್ಡದು ಅಂತ ಗೊತ್ತಾಗುತ್ತದೆ. ಆದ್ದರಿಂದ ವಾಯುದೇವರು, ಭೀಮಸೇನ ದೇವರು ಜೀವೋತ್ತಮ ತತ್ವ ಎಂಬುದು ನಾವು ಇಲ್ಲಿ ತಿಳ್ಕೊಳ್ಳಬಹುದು. ಅಂತಹ ಭೀಮಸೇನ ದೇವರು ಅವತಾರ ಮಾಡಿದ್ದು ಬದರಿಕಾಶ್ರಮದ ಅತ್ಯಂತ ಪವಿತ್ರ ಸ್ಥಳದಲ್ಲಿ. ನಾವು ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ಭೀಮಸೇನ ದೇವರು ಅವತಾರ ಮಾಡಿದ್ದು ಬಹಳ ಸಾತ್ವಿಕವಾದ ಪರಿಸರದಲ್ಲಿ ಅವತಾರ ಮಾಡಿದ್ದು. ಬದರಿಕಾಶ್ರಮದ ಸನ್ನಿಧಾನದಲ್ಲಿ ಭೀಮಸೇನ ದೇವರು ಪಾಂಡವರು ತಾವು ಅವತಾರ ಮಾಡಿದ್ರು. ಇದು ಬರುತ್ತೆ ಭಾರತದಲ್ಲಿ. ಅಂದರೆ ಅವರು ಅವತಾರ ಮಾಡಿರ್ತಕ್ಕಂತಹ ಪ್ರದೇಶವೂ ಸಹಿತ, ಪಾಂಡವರು ಭೀಮಸೇನ ದೇವರು ಹುಟ್ಟಿರ್ತಕ್ಕಂತಹ ಪ್ರದೇಶವೂ ಸಹಿತ ಅತ್ಯಂತ ಪಾವನವಾದ ಸಾತ್ವಿಕವಾಗಿರ್ತಕ್ಕಂತಹ ಪ್ರದೇಶ. ಗಂಗೆಯಿಂದ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ಪ್ರದೇಶ. ಅಲ್ಲಿ ಅವತಾರ ಮಾಡಿದ್ರು. ಭಾಗವತದಲ್ಲಿ ಬರ್ತದೆ, ವನಂತು ಸಾತ್ವಿಕೋ ವಾಸಃ ಅಂತ ಭಾಗವತದಲ್ಲಿ ಬರ್ತದೆ. ಕಾಡಿನಲ್ಲಿ ವಾಸ ಮಾಡುವುದು ಸಾತ್ವಿಕವಾಗಿರ್ತಕ್ಕಂತಹ ವಾಸ ಅಂತ ಭಾಗವತದಲ್ಲಿ ಬರುತ್ತೆ. ಇವತ್ತು ನೀವು ಎಲ್ಲಿ ಕಾಡಿದೆ ಅಂತ ಹುಡುಕಲಿಕ್ಕೆ ಹೋಗಬೇಡಿ. ಯಾವ ವಿಷಯ ವನ ಅಂತ ಹೇಳಿದ್ರೆ ಭಾಗವತದಲ್ಲಿ ಹೇಳ್ತಾರೆ. ವನ ಅಂತ ಹೇಳಿದ್ರೆ ವನ
ವನಮಾಶ್ರಯಿತ ಅಂತ ಒಂದು ಮಾತು ಬರುತ್ತೆ, ಭಾಗವತ ಸಪ್ತಮ ಸ್ಕಂದದಲ್ಲಿ ಬರುತ್ತೆ. ವನಶಬ್ದಕ್ಕೆ ಅಲ್ಲಿ ಪ್ರಹ್ಲಾದ ಅದೇ ಈ ಮಾತನ್ನೇ ಭಾಗವತದಲ್ಲಿ ಹೇಳ್ತಾರೆ. ಎಲ್ಲವನ್ನೂ ತ್ಯಾಗ ಮಾಡಿ ದುಃಖಕ್ಕೆ ವ್ಯಸನಕ್ಕೆ ಒಳಗಾದವರು ತಾವು ವ್ಯಸನಕ್ಕೆ ಕಾರಣವಾಗಿರತಕ್ಕಂತಹ ಎಲ್ಲವನ್ನೂ ತಾವು ತ್ಯಾಗ ಮಾಡಿ ಕಾಡಿಗೆ ಹೋಗಬೇಕು ಅಂತ ಹೇಳ್ತಾರೆ. ಹರಿಮಾಶ್ರಯೇತ ವನಂಗತಃ ಹರಿಮಾಶ್ರಯೇತ ಅಂತ ಹೇಳ್ತಾರೆ. ವನಕ್ಕೆ ಎಲ್ಲಿ ಹೋಗುವುದಪ್ಪ? ಕಾಡು ಮರಗಳೇ ಸಿಗುವುದಿಲ್ಲ. ಎಲ್ಲಿ ವನಕ್ಕೆ ನಾವು ಹೋಗುವುದೆಲ್ಲಿ, ತಪಸ್ಸು ಮಾಡುವುದೆಲ್ಲಿ, ಏನು ಇಲ್ಲಿ ಅರ್ಥವನ್ನು ಹೇಳ್ತಾರೆ ವಿಜಯಧ್ವಜರು. ವನ ಅಂತ ಹೇಳಿದ್ರೆ ಸಜ್ಜನ ಸಮಾಗಮ ರೂಪವಾದಂತಹ ವನ ಅಂತ ಅರ್ಥ ಮಾಡ್ತಾರೆ. ವನ ಶಬ್ದಕ್ಕೆ ಸಜ್ಜನರ ಸಮಾಗಮ ಸಂಪರ್ಕ ಇದೇ ವನ. ಸಜ್ಜನರು ಎಲ್ಲಿರ್ತಾರೋ ಅದೇ ವನ ಅಂತ. ಎಲ್ಲಿ ಸಜ್ಜನರು ಇರ್ತಾರೋ, ಇಲ್ಲಿ ಸಾತ್ವಿಕರು ಇರ್ತಾರೋ ಅದೇ ವನ ಅಂತ. ಆ ಒಂದು ಉದ್ದೇಶ ಇಟ್ಟುಕೊಂಡೆ ವನಂತು ಸಾತ್ವಿಕೋ ವಾಸ ಅಂದ್ರೆ ವನ ಅಂತ ಹೇಳಿದ್ರೆ ಕಾಡು ಅಂತ ಅರ್ಥ ಆಗದೇನೆ ವನ ಅಂತ ಹೇಳಿದ್ರೆ ಸಜ್ಜನರ ಜೊತೆಗೆ ಇರುವಿಕೆ, ಅದು ನಿಜವಾಗಿರ್ತಕ್ಕಂತಹ ಸಾತ್ವಿಕವಾಗಿರ್ತಕ್ಕಂತಹ ವಾಸ ಅಂತ ಅರ್ಥ. ಸಜ್ಜನರ ಜೊತೆಗೆ ಇದ್ದು ಬಿಟ್ಟರೆ ಎಷ್ಟೋ ವಿಷಯ ತಿಳ್ಕೋಬಹುದು. ಅವರ ಸೇವೆ ಮಾಡುವುದರಿಂದ ಮತ್ತಷ್ಟು ನಮ್ಮಲ್ಲಿ ಸಾತ್ವಿಕತೆ ಬೆಳೀತಾ ಹೋಗುತ್ತೆ. ಸಾತ್ವಿಕ ಕಳೆ ನಮ್ಮಲ್ಲಿ ಬರುತ್ತೆ, ಸಾತ್ವಿಕವಾದ ನಡತೆ ನಮ್ಮಲ್ಲಿ ಬರುತ್ತೆ, ಸಾತ್ವಿಕವಾದ ನುಡಿ ನಮ್ಮಲ್ಲಿ ಬರುತ್ತೆ. ಯಾಕೆ? ಸಜ್ಜನರ ಸಮಾಗಮದ ಫಲ. ನಾವು ಸಾತ್ವಿಕರ ಜೊತೆ ಸ್ವಲ್ಪ ಹೊತ್ತು ಇದ್ರೂ ಸಾಕು, ಸ್ವಲ್ಪ ಹೊತ್ತು ಸಾತ್ವಿಕರ ಜೊತೆ ನಾವಿದ್ರೂ ಸಹಿತ ನಮ್ಮಲ್ಲಿ ಎಷ್ಟೋ ಬದಲಾವಣೆ ಆಗಿದೆ. ಭೀಮಸೇನ ದೇವರದ್ದೇ ಮೆಲುಗೈಯಂತೆ. ಯಾರಿಗೂ ಸಹಿತ ಭೀಮಸೇನ ಅವಕಾಶವನ್ನೇ ಕೊಡ್ತಿರ್ಲಿಲ್ಲ. ಏನೋ ಪಾಪ ಅವ್ರು ಮಾಡಿಬಿಡ್ಲಿ, ಮುಂದೆ ಹೋಗ್ಬಿಡ್ಲಿ, ಸಾಧ್ಯನೇ ಇಲ್ಲ. ಭೀಮಸೇನ ದೇವರು ಪ್ರತಿಯೊಂದು ಕ್ರೀಡೆಯಲ್ಲೂ ಸಹಿತ, ಈಜುವುದು ಪ್ರತಿಯೊಂದು ಕ್ರೀಡೆಯಲ್ಲೂ ಸಹಿತ ಭೀಮಸೇನ ದೇವರು ತಾವೇ ಅಗ್ರಣಿಯಾಗಿ ಇಟ್ಟುಕೊಂಡು ಬಿಟ್ಟಿದ್ದಾರೆ. ಒಂದು ಪ್ರಸಂಗದಲ್ಲಿ ಹೇಳ್ತಾರೆ, ಪಾದ ಪ್ರಹಾರ ಮುರುವೃಕ್ಷ ತಲೆ ಪ್ರದಾಯ ಸಾಕಂ ಫಲೆ ವಿಪತತ್ಸು ಫಲಾನ್ಯಭುಂತ ಅಂತ ಹೇಳ್ತಾರೆ. ಭೀಮಸೇನ ದೇವರು ಒಮ್ಮೆ ಈ ದುರ್ಯೋಧನಾದಿ ಕೌರವರು ಮರಕ್ಕೆ ಹತ್ತಿದ್ರಂತೆ ಹಣ್ಣು ತಿನ್ನಬೇಕು ಅಂದರೆ. ಎಲ್ಲರೂ ಮರಕ್ಕೆ ಹತ್ತಿ ಬಿಟ್ಟಿದ್ದಾರೆ, ಹಣ್ಣು ತಿನ್ನಬೇಕು ಅಂತ ಹೊರಟಿದ್ದಾರೆ. ಆವಾಗ ಭೀಮಸೇನರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಆ ಮರದ ಬುಡಕ್ಕೆ ತಮ್ಮ ಕಾಲಿಂದ ಒದ್ದು ಬಿಟ್ಟರು. ಯಾವಾಗ ಭೀಮಸೇನ ದೇವರು ಮರದ ಬುಡಕ್ಕೆ ತಮ್ಮ ಕಾಲಿಂದ ಒದ್ದರೋ ಎಲ್ಲ ದುರ್ಯೋಧನ ಎಲ್ಲರೂ ಸಹಿತ ಮರದಿಂದ ಕೆಳಗೆ ಬಿದ್ದೇ ಬಿಟ್ಟರು. ಭೀಮಸೇನ ದೇವರ ಒಂದೇ ಒಂದು ಪಾದ ಪ್ರಹಾರಕ್ಕೆ, ಒಂದು ಮರದ ಬುಡದಲ್ಲಿ ಪಾದ ಪ್ರಹಾರ ಮಾಡಿದ್ದಕ್ಕೆ ಎಲ್ಲ ದುರ್ಯೋಧನಾದರು ಎಲ್ಲರೂ ಸಹ ಕೆಳಗೆ ಬಿದ್ದೇ ಬಿಟ್ಟರಂತೆ. ಪಾಪ ಅವರು ಹಣ್ಣು ತಿನ್ನಬೇಕು ಅಂತ ಮೇಲೆ ಹೋದವರು, ಹಣ್ಣು ಸಿಗಲಿಲ್ಲ. ಅಂದರೆ ಹಣ್ಣೆಲ್ಲ ಕೆಳಗೆ ಬಂದು ಬಿಡ್ತು. ಆ ಹಣ್ಣುಗಳನ್ನೆಲ್ಲ ಭೀಮಸೇನ ತಿಂತಾ ಇದ್ದಾರೆ. ದುರ್ಯೋಧನಾದಿಗಳು ಹಣ್ಣನ್ನು ತಿನ್ನಬೇಕು ಅಂತೇಳಿ ಮರವನ್ನು ಏರಿದವರು. ಭೀಮಸೇನ ದೇವರು ತಾವು ಮರದ ಬುಡಕ್ಕೆ ಪಾದ ಸ್ಪರ್ಶ ಮಾಡ್ತಾರೆ, ಪಾದ ಪ್ರಹಾರ ಮಾಡ್ತಾರೆ. ಅದರಿಂದ ಎಲ್ಲ ಹಣ್ಣುಗಳು ಕೆಳಗೆ ಬಿದ್ದು ಬಿಟ್ಟವು. ದುರ್ಯೋಧನಿಗೆ ಹಣ್ಣೂ ಸಿಗಲಿಲ್ಲ, ಚೆನ್ನಾಗಿ ಕಟ್ಟಿ ಬಿದ್ದು ಬಿಟ್ಟು ಕೆಳಗೆ ಬಿದ್ದು. ಭೀಮಸೇನ ದೇವರು ಎಲ್ಲ ಹಣ್ಣುಗಳನ್ನು ತಾವು ಸ್ವೀಕಾರ ಮಾಡಿಬಿಟ್ಟು. ಇದರ ತತ್ವ ಏನು ಅಂತ ಹೇಳಿದ್ರೆ, ವೃಕ್ಷ ಅಂತ ಹೇಳಿದ್ರೆ ನಿಗಮ ಕಲ್ಪತರು ದಲಿತಂ ಪರಂ ಭಾಗವತದಲ್ಲಿ ಹೇಳ್ತಾರೆ. ನಿಗಮ ಕಲ್ಪತರು ಅಂತ ವೇದಗಳು ಎಂಬುದು ಒಂದು ಕಲ್ಪತರು ಇದ್ದಾರೆ, ವೃಕ್ಷ ಇದ್ದಾರೆ. ಆ ವೃಕ್ಷ ವೇದಗಳು, ವೇದ ಎಂಬುವ ವೃಕ್ಷ ಅದನ್ನು ಹತ್ತಿದರು ದುರ್ಯೋಧನಾದಿಗಳು, ಕೌರವರು. ಯಾಕೆ ಅಂತ ಹೇಳಿದ್ರೆ ಫಲ ಕಾಮನೆಯಿಂದ ಹತ್ತಿದರು. ಮಾವಿನ ಹಣ್ಣು ತಿನ್ನಬೇಕು ಅಂತ ಹತ್ತಿದರು. ಫಲಕಾಮನೆ ಅಂತ ಹೇಳಿದ್ರೆ ಲೌಕಿಕವಾಗಿರ್ತಕ್ಕಂಥ ಅನೇಕ ರೀತಿಯ ಫಲಕಾಮನೆ.
ನನಗೆ ಅದು ಬೇಕು, ಮತ್ತೊಂದು ಬೇಕು, ಮಗದೊಂದು ಬೇಕು, ಈ ತರಹವಾದ ಲೌಕಿಕವಾದ ಅನೇಕ ಫಲ ಕಾಮನೆಗಳನ್ನು ಇಟ್ಟುಕೊಂಡು ನಾವು ವೇದ ಎಂಬ ವೃಕ್ಷವನ್ನು ಹತ್ತಿದರೆ ಫಲ ಏನು ಅಂತ ಹೇಳಿದ್ರೆ ಆ ಫಲ ಅವರಿಗೆ ಸಿಗುವುದಿಲ್ಲ ಅಂತ. ವೇದಗಳು ಅದನ್ನು ನಾವು ಯಾವ ತರಹ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಫಲ ಕಾಮನೆಗಳಿಲ್ಲದೆ ಕೇವಲ ಭಗವದ್ ಅನುಗ್ರಹಕ್ಕೋಸ್ಕರ ಮೋಕ್ಷಾದಿ ಪುರುಷಾರ್ಥಕ್ಕೋಸ್ಕರ ಮಾತ್ರ ವೇದಗಳ ಪ್ರವೇಶ ಮಾಡಿದಾಗ, ಅಧ್ಯಯನ ಮಾಡಿದಾಗ ಅದು ನಮಗೆ ಒಳ್ಳೆಯ ಫಲವನ್ನು ಕೊಡುತ್ತೆ. ಅದು ಬಿಟ್ಟು ನಾವು ಲೌಕಿಕವಾಗಿರತಕ್ಕಂತಹ ಫಲ ಕಾಮನೆ ಇಟ್ಟುಕೊಂಡು ನಾವು ವೇದಾಧ್ಯಯನ ಮಾಡಿದಾಗ ಇದು ನಮಗೆ ಪೂರ್ಣವಾದ ಫಲವನ್ನು ಕೊಡುವುದಿಲ್ಲ. ಯಾವ ತರಹವಾಗಿ ಈ ವೃಕ್ಷಗಳನ್ನು ದುರ್ಯೋಧನರು ಹತ್ತಿ ತಾವು ಫಲವನ್ನು ಅಪೇಕ್ಷೆ ಪಟ್ಟು ಹತ್ತಿ ಕೊನೆಗೆ ಫಲ ಸಿಗದೆ ಅವರು ಕೆಳಗೆ ಬಿದ್ದು ಬಿಟ್ಟರು, ಅದೇ ತರಹವಾಗಿ ವೇದಾದಿ ಶಾಸ್ತ್ರಗಳ ಪ್ರವೇಶವನ್ನು ಮಾಡಬೇಕಾದರೆ ಮನಸ್ಸು ಇರಬೇಕು. ಲೌಕಿಕವಾಗಿರ್ತಕ್ಕಂತಹ ಫಲ ಚಿಂತನೆ ಇಟ್ಟುಕೊಂಡು ಫಲ ಅಪೇಕ್ಷೆ ಇಟ್ಟುಕೊಂಡು ನಾವು ಹೋಗುವುದಲ್ಲ. ಅಲೌಕಿಕವಾಗಿರ್ತಕ್ಕಂತಹ ಜ್ಞಾನ ಮೋಕ್ಷಾದಿ ಫಲ ಅಪೇಕ್ಷಿಸಿಕೊಂಡು ನಾವು ವೇದ ಪ್ರವೇಶ ಮಾಡಬೇಕೆನ್ನತಕ್ಕಂಥ ಚಿಂತನೆಯನ್ನು ಇಟ್ಟುಕೊಂಡು ನಾವು ವೇದಾಧ್ಯಯನ ಮಾಡಬೇಕು ಎಂಬತಕ್ಕಂತಹ ಚಿಂತನೆಯನ್ನು ಈ ಒಂದು ತತ್ವ ನಮಗೆ, ಈ ಒಂದು ಘಟನೆ ನಮಗೆ ತಿಳಿಸಿಕೊಡುತ್ತೆ. ಇಂತಹ ಭೀಮಸೇನ ದೇವರು ಅನಾತರಹವಾದ ಆಟ ಆಡ್ತಾ ಇದ್ದಾರಂತೆ. ಗಂಗೆಗೆ ಎಲ್ಲ ಕೌರವರು ಪಾಂಡವರೆಲ್ಲರೂ ಹೋಗ್ತಾ ಇದ್ರು, ಭೀಮಸೇನ ಹೋಗ್ತಾ ಇದ್ರು. ಏನು ಮಾಡ್ತಾ ಇದ್ರು ಗಂಗೆಯಲ್ಲಿ ಅಂತ ಹೇಳಿದ್ರೆ ಎಲ್ಲ ಕೌರವರನ್ನು ಏಕಕಾಲದಲ್ಲಿ ಭೀಮಸೇನ ದೇವರು ತಾವು ತಮ್ಮ ಬಾಹುಗಳ ಮೂಲಕ ಮುಳುಗಿಸಿ ಬಿಡ್ತಿದ್ರಂತೆ. ಮುಳುಗಿಸಿದ ಮೇಲೆ ದಮ್ಮನೆ ಬಿಟ್ಟು ಬಿಡಪ್ಪ ಅಂತ ದಮ್ಮೆ ಹಾಕ್ತಾ ಇದ್ರು ಅವರೆಲ್ಲರೂ ಸಹಿತ. ಆದ್ರೂ ಬಿಡ್ತಿರ್ಲಿಲ್ಲ ಭೀಮಸೇನ ದೇವರು. ಇನ್ನೇನು ಪ್ರಾಣ ಹೋಗುತ್ತೆ ಅವರದ್ದು ದಮ್ಮಯ ಅಂತ ಶರಣು ಹೊಂದಿದ ಮೇಲೆ ಆಮೇಲೆ ಭೀಮಸೇನ ದೇವರು ಆಗಲಿ ಹೋಗಪ್ಪ ಬಿಟ್ಟು ಬಿಡ್ತಿದ್ರು, ಕೈ ಬಿಟ್ಟಿದ್ರು. ಆಮೇಲೆ ಮೇಲೆ ಬರ್ತಾ ಇದ್ರು. ಒಬ್ಬನೇ ಭೀಮಸೇನ ದೇವರು ಇಷ್ಟೆಲ್ಲ ಕೌರವರನ್ನು ತನ್ನ ಒಂದೇ ಬಾಹು ಬಲದಿಂದ ಗಂಗೆಯಲ್ಲಿ ಮುಳುಗಿಸಿದ್ದಾರೆ ಅಂತ ಹೇಳಿದ್ರೆ ಎಂತಹ ತಾಕತ್ತು ಆ ಭೀಮಸೇನ ದೇವರು. ದುಷ್ಟರನ್ನು ಮೃಗಿಸುವವರು ಅವರೇ, ಸಾತ್ವಿಕರನ್ನು ಎಬ್ಬಿಸುವವರು ಅವರೇ. ಇದು ಭೀಮಸೇನ ದೇವರ ಸಂದೇಶ ಇದೆ. ಯಾರು ದುಷ್ಟರಿದ್ದಾರೋ, ಯಾರು ಭಗವದ್ವೇಷವಿದ್ದಾರೋ ಅವರನ್ನು ಮುಳುಗಿಸುವವರು ಭೀಮಸೇನ ದೇವರು, ವಾಯುದೇವರೇ. ಯಾರು ಸಾತ್ವಿಕರಿದ್ದಾರೋ ಅವರು ಮುಳುಗಿದಾಗ ಅವರನ್ನು ಎಬ್ಬಿಸುವವರು ವಾಯುದೇವರು. ನಾವು ಸಹಿತ ಮುಳುಗಿದ್ದೇವೆ, ನಾವು ಕಡಿಮೆ ಇಲ್ಲ. ನಾವು ಸಂಸಾರದಲ್ಲಿ ಮುಳುಗಿದ್ದೇ ನಾವು ಇವತ್ತು ಸಹಿತ. ಅವರವರು ಬೇಕಾಗಿ ನಾವು ಸಂಸಾರದಲ್ಲಿ ಮುಳುಗಿದ್ದೇವೆ. ನಾವು ಸಂಸಾರದಲ್ಲಿ, ಸಂಸಾರ ಎಂಬ ಸಾಗರದಲ್ಲಿ ಮುಳುಗಿರ್ತಕ್ಕಂತಹ ನಾವು ಮೇಲೆ ಬರಬೇಕಾದ್ರೆ ಅದೇ ಭೀಮಸೇನ ದೇವರು ಪ್ರಾರ್ಥನೆ ಮಾಡಬೇಕು, ದಮ್ಮಯ ನಮ್ಮನ್ನು ಮೇಲೆ ಎತ್ತಪ್ಪ ಅಂತೇಳಿ. ಆವಾಗ ಭೀಮಸೇನ ದೇವರು ನಮ್ಮ ಮೇಲೆ ಕರುಣೆಯಿಂದ ನಮ್ಮನ್ನು ಮೇಲೆ ಎತ್ತಾರೆ ಭೀಮಸೇನ ದೇವರು. ಇದರಿಂದ ಭೀಮಸೇನ ದೇವರು ಸಾತ್ವಿಕರನ್ನು ಉದ್ಧಾರ ಮಾಡುವರು. ಆದರೆ ಕೌರವರು ದುಷ್ಟರಾದದ್ರಿಂದ ಬೇಕಂತಲೇ ಭೀಮಸೇನ ದೇವರು ಅವರ ಚೇಷ್ಟೆ ಮಾಡ್ತಾ ಇದ್ರಂತ. ಗಂಗೆಯಲ್ಲಿ ಚೆನ್ನಾಗಿ ಮುಳುಗಿಸಿ ಅವರು ಇನ್ನೇನು ದಮ್ಮಯ ಬಿಟ್ಟುಬಿಡು ಅಂತ ಹೇಳಿದ ಮೇಲೆ ಎಬ್ಬಿಸ್ತಾ ಇದ್ರು. ಅನೇಕ ಆಟಗಳನ್ನು ಆಡ್ತಾ ಇದ್ರು. ಅಷ್ಟೇ ಅಲ್ಲ, ಭೀಮಸೇನ ಅವರೆಲ್ಲರನ್ನು ಹೊತ್ತುಕೊಂಡು ಗಂಗೆಯನ್ನು ದಾಟ್ತಾ ಇದ್ದರು. ಎಲ್ಲ ಆ ಕೌರವರು ಯಾರ್ಯಾರಿದ್ದಾರೋ ಅವರೆಲ್ಲರನ್ನು ಹೊತ್ತುಕೊಂಡು ಗಂಗೆಯನ್ನು ದಾಟುತ್ತಾ ಹೋಗ್ತಾ ಇದ್ದಾರೆ. ಗಂಗೆ ವಿಸ್ತೀರ್ಣ ಎಷ್ಟಿದೆ ಗೊತ್ತು ಗೊತ್ತಿರ್ಬೋದು ನನ್ನ ಪ್ರಕಾರ. ನಮಗೆ ಇಲ್ಲಿಂದ ಹಳ್ಳ ದಾಟಲಿಕ್ಕೆ ನಮ್ಗೆ ಕಷ್ಟವಾಗುತ್ತೆ. ನಮಗೆ ಇನ್ನೊಬ್ಬರು ಹಿಡಿದು ಹೋಗೋದು ಬಿಡಿ, ನಮಗೆ ದಾಟಲಿಕ್ಕೆ ಕಷ್ಟವಾಗಿಬಿಡುತ್ತೆ. ಗಂಗಾ ಪ್ರವಾಹ ಭೀಮಸೇನ ದೇವರು ಎಲ್ಲರನ್ನೂ ತಮ್ಮ ಬಾಹುಬಲದಿಂದ ಹೊತ್ತುಕೊಂಡು ದಾಟ್ತಾ ಇದ್ರು ಅಂತ ಹೇಳಿದ್ರೆ ಅವರ ಬಲ ಎಷ್ಟಿದ್ದು ವಿಚಾರ ಮಾಡಿ. ಅಂತಹ ಬಾಹುಬಲ, ಆ ಸಾಮರ್ಥ್ಯ ಆ ಭೀಮಸೇನ ದೇವರಲ್ಲಿತ್ತು. ಅದರಿಂದಲೇ ಎಲ್ಲರಿಗೂ ಸಹಿತ ಆ ಭೀಮಸೇನ ದೇವರ ಆಶ್ರಯರಾಗಿದ್ದರು. ನಾವು ಸಹಿತ ಗಂಗೆಯನ್ನಲ್ಲ ಸಾಗರವನ್ನು ದಾಟಬೇಕು ಅಂತಾದರೆ ಭೀಮಸೇನ ದೇವರನ್ನು ಶರಣ ಹೊಂದಬೇಕು. ಅದೇ ತತ್ವವನ್ನು ನಾವು ಇಲ್ಲಿ ತಿಳ್ಕೊಳ್ಳಬಹುದು. ಈಗ ಅನೇಕ ತರಹವಾಗಿರ್ತಕ್ಕಂತಹ ಕ್ರೀಡೆಗಳನ್ನು ಭೀಮಸೇನ ದೇವರು ತಾವು ಮಾಡ್ತಾ ಇದ್ದಾರೆ. ಈ ತರಹವಾಗಿ ಭೀಮಸೇನ ದೇವರು ಮಾಡಿದ ಮೇಲೆ ಈ ದುರ್ಯೋಧನಾದಿಗಳಿಗೆಲ್ಲ ಬಹಳ ಸಿಟ್ಟು ಬರ್ತಾ ಇತ್ತಂತೆ. ಏನು ಈ ಭೀಮನ ಕಾಟ ಅಂತ.
ಮೊದಲಿಗೆ ದುಷ್ಟರು, ತಾಮಸರು ಈ ಭೀಮನ ಬಲವನ್ನು ಕಂಡು ಅವರಲ್ಲಿ ಅತ್ಯಂತ ದ್ವೇಷ ಏರ್ತಾ ಇತ್ತು. ಏನೇನು ಭೀಮಸೇನ, ಏನೇನು ತಾಕತ್ತು, ಅವನ ತಾಕತ್ತಿನ ಒಂದು ಕೂದಲಷ್ಟು ತಾಕತ್ತು ನಮ್ಮಲ್ಲಿ ಇಲ್ಲ. ಅದರಿಂದ ಹೇಗಾದರೂ ಮಾಡಿ ಈ ಭೀಮಸೇನನ್ನು ಮುಗಿಸಿಬಿಡಬೇಕು ನಾವು ಅಂತ ಹೇಳಿ ಅವರೆಲ್ಲರೂ ಸಹಿತ ತಾವು ವಿಚಾರ ಮಾಡ್ತಾ ಇದ್ರಂತೆ. ಅವ್ರು ಹೇಳ್ತಾರಂತೆ ಕೌರವರು, ಬೇರೆ ಯಾರು ಗತಿ ಇಲ್ಲ ಈ ಪಾಂಡವರಿಗೆ, ಎಲ್ಲ ಪಾಂಡವರು ಭೀಮನನ್ನು ಆಶ್ರಯಿಸಿಕೊಂಡು ತಾವಿದ್ದಾರೆ. ಆದ್ದರಿಂದ ನಾವು ಮೊದಲು ಮಾಡಬೇಕಾದದ್ದು ಈ ಭೀಮನನ್ನು ಹೇಗಾದರೂ ಮುಗಿಸಿ ಬಿಡಬೇಕು ಎಂಬತಕ್ಕಂತಹ ಒಂದು ಸಮಾಲೋಚನೆ ಮಾಡಿದಂಥವರೆಲ್ಲರೂ ಎಲ್ಲ ಕೌರವರು ಸೇರಿ ತಾವು ಸಮಾಲೋಚನೆ ಮಾಡಿದ್ದಾರೆ. ಹೇಗಾದರೂ ಮಾಡಿ ಭೀಮನನ್ನು ಮುಗಿಸಿ ಬಿಡಬೇಕು ಅಂತ ಎಲ್ಲ ಸಮಾಲೋಚನೆ ಮಾಡಿ ಅದಕ್ಕೆ ಬೇಕಾದಂಥ ಉಪಾಯವನ್ನೆಲ್ಲ ಅವರು ಮಾಡ್ತಾ ಇದ್ದಾರೆ. ಏನು ಉಪಾಯ ಮಾಡಿದ್ರು ಎಲ್ಲವನ್ನೂ ದಾಟಿ ಭೀಮಸೇನ ದೇವರು ತಾವು ತಾವು ತೋರಿಸಿಕೊಂಡಿದ್ದಾರೆ. ಅಂತಹ ಭೀಮನ ಆ ಒಂದು ಹಿರಿಮೆಯನ್ನು ಇವತ್ತು ತಿಳಿಸಿ ನಾಳೆ ಮತ್ತೆ ಆ ಭೀಮ ಪರ್ವವನ್ನು ನಾವು ತಿಳಿದುಕೊಳ್ಳೋಣ. ಇವೆಲ್ಲ ಭಕ್ತರು ಈ ಏರಿಯಾದ ಹೆಸರು ಮತ್ತೊಂದು ಉಳ್ಳಗರಂ ನಮಗೆ ಹೇಳಿದ್ರೆ ಈ ತಮಿಳುನಾಡಿನ ಈ ಏರಿಯಾದ ಭಾಷೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ ನಮಗೆ. ಆದ್ದರಿಂದ ಉಳ್ಳಗರಂ ಮಠದ ಒಂದು ನನಗೆ ಹೆಚ್ಚು ಗೊತ್ತಿರೋದೊಂದು ಟಿ ನಗರ, ಇನ್ನೊಂದು ಅಣ್ಣಾನಗರ, ಕೆಲವು ಪ್ರದೇಶ ಹೆಚ್ಚು ಗೊತ್ತಿದೆ, ಕೆಲವು ಪ್ರದೇಶ ಗೊತ್ತಿದೆ. ಹೆಸರು ಹೆಚ್ಚು ಗೊತ್ತಾಗುತ್ತೆ ನಮಗೆ. ಉಳ್ಳಗರ ಪ್ರದೇಶದ ಅನೇಕ ಭಕ್ತರು ಈ ಒಂದು ಜ್ಞಾನಸತ್ರದಲ್ಲಿ ಸೇರಿದ್ದೀರಿ. ಅನೇಕ ಭಜನ ಮಂದಿರವರು ತಮ್ಮ ಸೇವೆಯನ್ನು ಮಾಡಿದ್ದಾರೆ. ಎಲ್ಲರಿಗೂ ಸಹಿತ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡಲು ಎಂದು ಪ್ರಾರ್ಥನೆ ಮಾಡ್ತಾ ನಮ್ಮ ವಿರಾಮವನ್ನು ಹೊಂದಿದ್ದೇವೆ. ಕೃಷ್ಣಾರ್ಪಣ.